ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಮಿತಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು 1 ಗಂಟೆ ನೆನೆ ಹಾಕಬೇಕು. ನೀವು 1 ಗಂಟೆ ಮಾಡೋ ಮುಂಚೆ ನೆನೆ ಹಾಕೊಳ್ಳಿ. ಇನ್ನೊಂದು ಪಾತ್ರೆ ತಗೊಂಡು ಸ್ಟವ್ ಮೇಲಿಟ್ಟು 2 ಕಪ್ ನೀರು ಹಾಕೊಳ್ಳಿ. ಈ ನೀರನ್ನ ಕುದಿಯೋಕೆ ಬಿಡಿ. ಯಾವತ್ತೂ ಸಬ್ಬಕ್ಕಿನ ತಣ್ಣೀರಲ್ಲಿ ಹಾಕಬಾರ್ದು. ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಹಾಕಬೇಕು. ನೆನಾಕಿರೋ ಸಬ್ಬಕ್ಕಿನ ಇವಾಗ ನೀರು ಸೋಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಬಿಸಿ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿ. ಈ ಥರ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಬೇಕು, ಇಲ್ಲ ಅಂದರೆ ಇದು ಸೀದೋಗುತ್ತೆ. ಇದು ಯಾವಾಗಲೂ ಈ ಥರ ಕಲಿಸ್ತಾನೆ ಇರಬೇಕು. ಇವಾಗ ಇದು ಮೀಡಿಯಮ್ ಫ್ಲೇಮಲ್ಲೇ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಇದಕ್ಕೆ 2ರಿಂದ 2.5 ಕಪ್ ಹಾಲು ಆ್ಯಡ್ ಮಾಡಿ. ಹಾಲು ಮುಂಚೆನೇ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡು ಆ್ಯಡ್ ಮಾಡಿ. ತಣ್ಣಗಿರೋ ಹಾಲು ಹಾಕಬಾರ್ದು. ಸೊ ಇದನ್ನು ಕೂಡ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 3 ನಿಮಿಷ ಬೇಯಿಸ್ಕೊಳ್ಳಿ. ಇದು ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಎಲ್ಲ ಒತ್ತೋಗ್ಬಿಡುತ್ತೆ. ಈ ಥರ ಕಂಟಿನ್ಯೂಸ್ ತಿರುಗಿಸ್ತಾನೆ ಇರಿ. ಇದೊಂದು 3 ನಿಮಿಷ ಬೆಂದಮೇಲೆ ಇದಕ್ಕೆ 3/4 ಕಪ್ ಸಕ್ಕರೆ ಹಾಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗೋ ಥರ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಿ. ಇವಾಗ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದಮೇಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಏಲಕ್ಕಿ ಚೆನ್ನಾಗಿ ಚಚ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಬಾದಾಮ್ ಪೌಡರ್ ಕೂಡ ಹಾಕೋಬೋದು. ಶಾಪಲ್ಲಿ ಸಿಗುತ್ತೆ ಬಾದಾಮ್ ಪೌಡರು, ನಾನಿಲ್ಲಿ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಹಾಕೋಬೋದು. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಪ್ರೆಸ್ ಮಾಡಿ ನೋಡಿದಾಗ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಇವಾಗ ಇಲ್ಲಿ ನೋಡಿ ಸ್ಮ್ಯಾಶ್ ಆಗ್ತಾಯಿದೆ. ನೋಡಿ ಪ್ರೆಸ್ ಮಾಡಿದಾಗ ಈ ಥರ ಸ್ಮ್ಯಾಶ್ ಆಗಬೇಕು, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ನೀವು ಇದನ್ನು ಎಷ್ಟೊತ್ತಿಟ್ರೂ ಇದು ಗಟ್ಟಿ ಆಗಲ್ಲ, ಹಾಗೇ ಇರುತ್ತೆ. ಇವಾಗ ಬೆಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನಿಮ್ಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನೋಡಿದ್ರಲ್ಲ 10 ನಿಮಿಷದಲ್ಲಿ ಬಾಡಿಗೆ ಎಷ್ಟೋ ತಂಪಾಗಿರೋವಂಥ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಥರ ವಿಡಿಯೋಗೋಸ್ಕರ ಶ್ರೀನಿಮಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.